ಇಲ್ಲಿಯವರೆಗೆ. ನೀನು ಕೇಳದೆಯೇ ಅವನು ನಿನ್ನ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಾನೆ. ನಿನ್ನನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದರೆ ನಿನ್ನ ಎಲ್ಲ ತೊಂದರೆಗಳನ್ನು ಮರೆತು ಬಿಡುವಷ್ಟು. ಬಹುಶಃ ನಾನು ಶಾಂತಿಯಿಂದ ಸಾಯಲು ಸಾಧ್ಯವಾಗಬಹುದು ಎಂದರು. ಮುಂದುವರೆದ ಭಾಗ. ಒಂದು ವೇಳೆ ಆ ರಾಜಕುಮಾರನ ಆಗಮನದಿಂದ ನಾನು ನಿನ್ನನ್ನು ಬಿಟ್ಟು ಹೋಗಬೇಕೆಂದು ಯೋಚಿಸುತ್ತಿದ್ದರೆ ಅಂತಹ ರಾಜಕುಮಾರ ನನಗೆ ಬೇಡ. ನಾನು ಹೀಗೆಯೇ ತುಂಬ ಖುಷಿಯಾಗಿದ್ದೇನೆ ಎಂದು ಮಧುಮಿತಾ ಕೋಪದಿಂದ ಹೇಳಿದಳು. ಅವಳ ಮಾತಿಗೆ ಮುಗುಳ್ನಗುತ್ತಾ ಮೋಹನ್ ರವರು ತನ್ನ ಜೇಬಿನಿಂದ ಸ್ವಲ್ಪ ಹಣವನ್ನು ತೆಗೆದು ಮಧುಮಿತಾಗೆ ಕೊಡುತ್ತಾ, ಈ ಹಣದಲ್ಲಿ ನಿನಗಾಗಿ ಒಂದು ಒಳ್ಳೆಯ ಡ್ರೆಸ್ಸನ್ನು ಖರೀದಿಸು, ನಿನ್ನ ತಂದೆಯಿಂದ ನಿನ್ನ ಜನ್ಮದಿನದ ಉಡುಗೊರೆ ಎಂದು ಹೇಳಿದರು. ಮಧುಮಿತಾ ಅವರ ಕೈಯಿಂದ ಹಣವನ್ನು ತೆಗೆದುಕೊಂಡು ಆಶ್ಚರ್ಯದಿಂದ, ಆದರೆ ಅಪ್ಪ, ನಿಮಗೆ ಇಷ್ಟು ಹಣ ಎಲ್ಲಿಂದ ಬಂತು ಎಂದು ಕೇಳಿದಳು. ಮೋಹನ್ ರವರು ಮುಗುಳ್ನಗುತ್ತಾ ಮಧುಮಿತಾಳ ತಲೆಯನ್ನು ನೇವರಿಸುತ್ತಾ ಹೇಳಿದರು, ಈ ಹಣ ನಿನ್ನದು ಮಗಳೇ. ಪ್ರತಿ ತಿಂಗಳು ನೀನು ನನ್ನ ಖರ್ಚಿಗಾಗಿ ಕೊಡುತ್ತಿದ್ದರಲ್ಲಿ ಸ್ವಲ್ಪ ಉಳಿಸಿಕೊಂಡು ಇಟ್ಟುಕೊಂಡಿದ್ದೇನೆ ಎಂದರು. ಇದನ್ನು ಕೇಳಿದ ಮಧುಮಿತಾ ಮುಗುಳ್ನಗುತ್ತಾ ಹೇಳಿದಳು, ಥ್ಯಾಂಕ್ಸ್ ಅಪ್ಪ, ಈ ಹಣದಿಂದ ನಾಳೆ ನನಗಾಗಿ ಒಂದು ಒಳ್ಳೆ ಡ್ರೆಸ್ ಖರೀದಿಸುತ್ತೇನೆ ಎನ್ನುತ್ತಾ, ಸರಿ ಈಗ ಹೇಳಿ, ನೀವು ಔಷಧಿ ತೆಗೆದುಕೊಂಡಿದ್ದೀರಾ ಎಂದು ಕೇಳಿದಳು. ಹೌದು, ನಾನು ತೆಗೆದುಕೊಂಡೆ. ಅದೇನೆಂದರೆ ನಾನು ಬೇಗನೆ ಚೇತರಿಸಿಕೊಳ್ಳಲು ಬಯಸುತ್ತೇನೆ. ಯಾಕೆಂದರೆ ನಾನು ಬೇಗನೆ ಚೇತರಿಸಿಕೊಂಡು ನಾನು ಮತ್ತೆ ಕೆಲಸ ಮಾಡಲು ಶುರು ಮಾಡುತ್ತೇನೆ. ನಂತರ ನನ್ನ ಮಗಳ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ಮಾಡುತ್ತೇನೆ ಎಂದು ಮೋಹನ್ ರವರು ಹೇಳಿದರು. ಮಧುಮಿತಾ ಎದ್ದು ನಿಂತು ಹೇಳಿದಳು, ಈಗ ಹೋಗೋಣ, ನಾನು ನಿಮ್ಮನ್ನು ನಿಮ್ಮ ರೂಮಿಗೆ ಬಿಡುತ್ತೇನೆ ಎಂದು ಹೇಳುತ್ತಾ ಮಧುಮಿತಾ ಗಾಲಿ ಕುರ್ಚಿ ಹಿಡಿದು ಅಪ್ಪನ ರೂಮಿಗೆ ಬಂದಳು. ಅವಳು ತನ್ನ ತಂದೆಯನ್ನು ಹಿಡಿದುಕೊಂಡು ಅವರನ್ನು ಹಾಸಿಗೆ ಮೇಲೆ ಕೂರಿಸಿಕೊಂಡು ಹೇಳಿದಳು, ನಾನು ನಿಮಗಾಗಿ ಹಾಲು ತರುತ್ತೇನೆ ಎಂದು ಹೇಳುತ್ತಾ ಮಧುಮಿತಾ ರೂಮಿನಿಂದ ಹೊರಡಲು ಅನುವಾದಾಗ ಆರತಿಯವರು ಹಾಲಿನ ಲೋಟದೊಂದಿಗೆ ಅಲ್ಲಿಗೆ ಬಂದರು. ಅವರನ್ನು ನೋಡಿದ ಮಧುಮಿತಾ ಕಣ್ಣುಗಳನ್ನು ತಗ್ಗಿಸಿ ಮೌನವಾಗಿ ಅಲ್ಲಿಂದ ಹೊರಟು ಹೋದಳು. ಆರತಿಯವರನ್ನು ನೋಡಿದ ಕೂಡಲೇ ಮೋಹನ್ ರವರು ಏನೂ ಮಾತನಾಡದೆ ಮಲಗಿಬಿಟ್ಟರು. ಆರತಿಯವರು ಹಾಲಿನ ಲೋಟವನ್ನು ಮೇಜಿನ ಮೇಲೆ ಇಟ್ಟು, ನನ್ನ ಮೇಲಿನ ಕೋಪವನ್ನು ನನ್ನ ಮೇಲೆಯೇ ಇರಿಸಿ ಈ ಹಾಲನ್ನು ಕುಡಿಯಿರಿ ಎಂದು ಹೇಳಿದರು. ಮೋಹನ್ ರವರು ಕಣ್ಣು ತೆರೆಯದಿದ್ದಾಗ ಆರತಿ ಕೋಪದಿಂದ ಅಲ್ಲಿಂದ ಹೊರಟು ಹೋದರು. ಅವರು ಹೋದ ಕೂಡಲೇ ಮೋಹನ್ ರವರು ಹಾಲಿನ ಲೋಟವನ್ನು ಎತ್ತಿಕೊಂಡು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡರು, ನನ್ನ ಮಗಳಿಗೋಸ್ಕರವಾದರೂ ನಾನು ಇದನ್ನು ಕುಡಿದು ಬೇಗ ಗುಣಮುಖನಾಗಬೇಕು ಎಂದರು. ಮಧುಮಿತಾ ತನ್ನ ಮನೆಯ ರೂಮಿನಲ್ಲಿ ಕುಳಿತು ಮತ್ತೆ ಮತ್ತೆ ಮನೆಯ ಬಾಗಿಲ ಕಡೆ ನೋಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಮೀರಾಳ ಮನೆಯ ಕೆಲಸದಾಳು ಬಂದು ಬಾಗಿಲು ತಟ್ಟಿದಾಗ ಮಧುಮಿತಾ ಎದ್ದು ಬಾಗಿಲ ಕಡೆ ಓಡಿ ಬಂದು ಬಾಗಿಲು ತೆರೆದಳು. ಎದುರಿಗೆ ಮೀರಾಳ ಕೆಲಸದಾಳು ರತನ್ ನಿಂತಿದ್ದ. ಮಧುಮಿತಾಳನ್ನು ನೋಡಿದ ಕೂಡಲೇ ರತನ್ ಹೇಳಿದನು, ಮಧುಮಿತಾ ಅಕ್ಕ, ಮೀರಾ ಅಕ್ಕ ಇದನ್ನು ನಿಮಗಾಗಿ ಕಳುಹಿಸಿದ್ದಾರೆ ಎಂದನು. ಥ್ಯಾಂಕ್ ಯು ರತನ್ ಎಂದು ಮಧುಮಿತಾ ಹೇಳಿದ ತಕ್ಷಣ ರತನ್ ಅಲ್ಲಿಂದ ಹೊರಟು ಹೋದನು. ಅವನು ಹೋದ ತಕ್ಷಣ ಮಧುಮಿತಾ ಮತ್ತೆ ಮನೆಯ ಬಾಗಿಲು ಮುಚ್ಚಿ ನೋಟ್ಸ್ಗಳನ್ನು ನೋಡುತ್ತಾ ತನ್ನ ಕೋಣೆಗೆ ಬಂದಳು. ಅವಳು ಹಾಸಿಗೆಯ ಮೇಲೆ ನೋಟ್ಸ್ಗಳನ್ನಿಟ್ಟುಕೊಂಡು ಬೇಗನೆ ತನ್ನ ಪುಸ್ತಕಗಳನ್ನು ಎತ್ತಿಕೊಂಡು ಓದಲು ಶುರು ಮಾಡಿದಳು. ಅಷ್ಟರಲ್ಲಿ ಆರತಿಯವರು ಅವಳ ರೂಮಿಗೆ ಬಂದರು. ಅವರ ಕೈಯಲ್ಲಿ ಕಾಫಿ ಮಗ್ ಇತ್ತು. ಅವರನ್ನು ನೋಡಿದ ಮಧುಮಿತಾ ಮತ್ತೆ ತನ್ನ ದೃಷ್ಟಿಯನ್ನು ತಗ್ಗಿಸಿದಳು. ಆರತಿಯವರು ಏನನ್ನೂ ಹೇಳದೆ ಕಾಫಿ ಮಗ್ಗನ್ನು ಮೇಜಿನ ಮೇಲೆ ಇಟ್ಟು ಹೇಳಿದರು, ಬೇಗ ಮಲಗು, ನೀನು ಓದುವ ಕಾರಣದಿಂದ ನಾಳೆ ತಡವಾಗಿ ಎದ್ದರೆ ನೀನು ಕೆಲಸಕ್ಕೆ ತಡವಾಗಿ ಹೋಗುವೆ. ಅದರಿಂದ ನೀನು ನಿನ್ನ ಕೆಲಸವನ್ನು ಕಳೆದುಕೊಳ್ಳುವುದು ನನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾ ಆರತಿಯವರು ಕೋಪದಿಂದ ಹೊರಟು ಹೋದರು. ಅವರು ಹೋದ ತಕ್ಷಣ ಮಧುಮಿತಾ ಕಾಫಿ ಲೋಟವನ್ನು ಎತ್ತಿಕೊಂಡು ಮುಗುಳ್ನಗುತ್ತಾ, ಥ್ಯಾಂಕ್ ಯು ಅಮ್ಮ, ನಾನು ಆರಾಮವಾಗಿ ಓದಿಕೊಂಡು ನಿದ್ದೆ ಬಾರದೇ ಇರಲು ನೀನೇ ಕಾಫಿ ತಂದಿದ್ದೀಯಾ ಅಂತ ಗೊತ್ತು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು. ಮಧುಮಿತಾ ಸಿಟಿ ಬಸ್ಸಿನಿಂದ ಇಳಿದು ಗಾಯತ್ರಿ ನಿವಾಸದ ಕಡೆಗೆ ಓಡತೊಡಗಿದಳು. ಬಂಗಲೆಯ ವಾಚ್ಮೆನ್ ಅವಳನ್ನು ನೋಡಿದ ತಕ್ಷಣ ಗೇಟ್ ತೆರೆದನು. ಮಧುಮಿತಾ ಮುಗುಳ್ನಗುತ್ತಾ ಗೇಟಿನ ಒಳಗೆ ಬಂದು ಮನೆಯೊಳಗೆ ಓಡಿದಳು. ವೇಗವಾಗಿ ಗಾಯತ್ರಿಯವರ ರೂಮಿನತ್ತ ತೆರಳುತ್ತಿದ್ದ ಆಕೆ ಮೇಲಿನಿಂದ ಇಳಿದು ಬರುತ್ತಿದ್ದ ರೋಹಿತ್ಗೆ ಡಿಕ್ಕಿ ಹೊಡೆದಳು. ಮಧುಮಿತಾ ತಾನು ಬೀಳದ ಹಾಗೆ ಅಲ್ಲಿಯೇ ಹತ್ತಿರದಲ್ಲಿದ್ದ ಸೋಫಾವನ್ನು ಹಿಡಿದುಕೊಂಡಳು. ಆದರೆ ರೋಹಿತ್ ಮಾತ್ರ ಕೆಳಗಡೆ ಬಿದ್ದು ಬಿಟ್ಟನು. ಕೆಳಗೆ ಬಿದ್ದವನು ಆ ಹೂ ಎಂದನು. ಸಾರಿ ಎಂದು ಹೇಳುತ್ತಾ ಮಧುಮಿತಾ ರೋಹಿತ್ ಕಡೆಗೆ ಕೈ ಚಾಚಿದಳು. ರೋಹಿತ್ ಮಧುಮಿತಾಳ ಕೈಯನ್ನು ಹಿಡಿದು ಎದ್ದು ನಿಂತನು. ಮಧುಮಿತಾ ಮತ್ತೆ ದಯಮಾಡಿ ಕ್ಷಮಿಸಿ ರೋಹಿತ್ ಸರ್ ಎಂದಳು. ಮಧುಮಿತಾಳ ಬಾಯಿಯಿಂದ ಅವನ ಹೆಸರು ಕೇಳಿ ರೋಹಿತ್ ಆಶ್ಚರ್ಯದಿಂದ, ಮಧು, ನೀನು ನನ್ನನ್ನು ಹೇಗೆ ಗುರುತಿಸಿದೆ ಎಂದು ಕೇಳಿದನು. ಮಧುಮಿತಾ ಮುಗುಳ್ನಗುತ್ತಾ ಮೇಜಿನ ಮೇಲೆ ಇಟ್ಟಿದ್ದ ರೋಹಿತ್ನ ಫೋಟೋವನ್ನು ಎತ್ತಿಕೊಂಡು ರೋಹಿತ್ಗೆ ತೋರಿಸಿ ಹೀಗೆ ಎಂದು ಹೇಳಿದಳು. ಅವಳ ಮಾತಿಗೆ ರೋಹಿತ್ ನಗತೊಡಗಿದನು. ನಂತರ ಆ ಫೋಟೋವನ್ನು ಅದರ ಸ್ಥಳದಲ್ಲಿ ಇರಿಸಿ ಮಧುಮಿತಾ ಹೇಳಿದಳು, ಅಂದ ಹಾಗೆ ನಾನು ಮಧು ಎಂದು ನಿಮಗೆ ಹೇಗೆ ತಿಳಿಯಿತು? ನೀವು ನನ್ನ ಫೋಟೋವನ್ನು ಸಹ ನೋಡಿಲ್ಲ ಎಂದಾಗ ರೋಹಿತ್ ಮುಗುಳ್ನಗುತ್ತಾ ಮೇಜಿನ ಮೇಲೆ ಇಟ್ಟಿದ್ದ ಹಣ್ಣುಗಳಿಂದ ಸೇಬನ್ನು ಎತ್ತಿಕೊಂಡು ಮೆಟ್ಟಿಲುಗಳ ಮೇಲೆ ಕುಳಿತು ಸೇಬನ್ನು ತಿನ್ನುತ್ತಾ ಹೇಳಿದನು, ನನ್ನ ಅಜ್ಜಿ ಕಳೆದ 6 ತಿಂಗಳಿನಿಂದ ಫೋನ್ನಲ್ಲಿ ನಿನ್ನ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದರು.
ಹಾಗಾಗಿ ನಾನು ನಿನ್ನನ್ನು ನೋಡಿದ ತಕ್ಷಣ ನೀನೇ ಮಧುಮಿತ ಎಂದು ಗುರುತಿಸಿದೆ ಎನ್ನಲು ಮಧುಮಿತ ನಗಲು ಶುರು ಮಾಡಿದಳು. ಅಜ್ಜಿ ನಿನಗಾಗಿ ಕಾಯುತ್ತಿದ್ದಾರೆ, ರೋಹಿತ್ ಸೇಬನ್ನು ತಿನ್ನುತ್ತಾ ಹೇಳಿದನು. ಮಧುಮಿತ ಕೂಡಲೇ ಗಾಯತ್ರಿಯವರ ಕೋಣೆಯತ್ತ ಓಡಿದಳು. ಅವಳು ಹೋದ ಕೂಡಲೇ ರೋಹಿತ್ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು, ಅಜ್ಜಿ ನೀನು ಹೇಳಿದ್ದು ಸರಿ, ಮಧುಮಿತ ಅಪ್ರತಿಮ ಸುಂದರಿ, ದೇವತೆಯಂತೆ ಇದ್ದಾಳೆ ಎಂದು ಹೇಳುತ್ತಾ ರೋಹಿತ್ ಮುಗುಳ್ನಗುತ್ತಾ ಮೆಟ್ಟಿಲುಗಳಿಂದ ಎದ್ದು ತನ್ನ ರೂಮಿನ ಕಡೆ ನಡೆದನು. ಮಧುಮಿತ ಗಾಯತ್ರಿಯವರ ಕೋಣೆಯನ್ನು ಪ್ರವೇಶಿಸಿದ ಕೂಡಲೇ ಅವರ ಪಾದಗಳನ್ನು ಮುಟ್ಟಿ ಗುಡ್ ಮಾರ್ನಿಂಗ್ ಅಜ್ಜಿ ಎಂದು ಹೇಳಿದಳು. ಗುಡ್ ಮಾರ್ನಿಂಗ್ ಮಗಳೇ, ಖುಷಿಯಾಗಿರು ಎಂದು ಗಾಯತ್ರಿಯವರು ಮಧುಮಿತಾಳ ತಲೆಯನ್ನು ನೇವರಿಸುತ್ತಾ ಹೇಳಿದರು. ಅವರ ಮಾತಿಗೆ ಮಧುಮಿತ ಮುಗುಳ್ನಕ್ಕಳು. ಆಗಲೇ ರೂಮಿಗೆ ಬಂದ ರಮೇಶ್, ಅಜ್ಜಿ ಪಂಡಿತರು ಬಂದಿದ್ದಾರೆ ಎಂದರು. ರಮೇಶ್ ಹೇಳಿದ ತಕ್ಷಣ ಮಧುಮಿತ ಮತ್ತು ಗಾಯತ್ರಿಯವರು ರೂಮಿನಿಂದ ಹೊರಗೆ ಬಂದರು. ಹೊರಗೆ ಬಂದ ಕೂಡಲೇ ಚೇತನ್ ಮತ್ತು ಮಮತಾರವರು ಮಹಡಿಯಿಂದ ಇಳಿದು ಬರುತ್ತಿರುವುದನ್ನು ಗಾಯತ್ರಿಯವರು ಗಮನಿಸಿದರು. ಮಮತಾ, ಚೇತನ್, ಇವಳು ಮಧುಮಿತ ನಿಮ್ಮ ಅನುಪಸ್ಥಿತಿಯಲ್ಲಿ ನನ್ನನ್ನು ನೋಡಿಕೊಂಡಿದ್ದಾಳೆ ಎಂದು ಮಧುಮಿತಾಳನ್ನು ನೋಡುತ್ತಾ ಹೇಳಿದರು ಗಾಯತ್ರಿಯವರು. ಮಧುಮಿತ ಅವರಿಬ್ಬರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದಳು. ಮಧುಮಿತಾಳನ್ನು ನೋಡಿದ ಚೇತನ್ ರವರು ಸ್ವಲ್ಪ ಮುಗುಳ್ನಕ್ಕರು. ಆದರೆ ಮಮತಾರವರು ಮಧುಮಿತಾಳ ಕಡೆಗೆ ವಿಶೇಷವಾದ ಗಮನವನ್ನು ಹರಿಸಲಿಲ್ಲ. ನಂತರ ಗಾಯತ್ರಿಯವರಿಗೆ ಬನ್ನಿ ಅಮ್ಮ ಪೂಜೆ ಮಾಡೋಣ ಎನ್ನುತ್ತಾ ಗಾಯತ್ರಿಯವರ ಜೊತೆ ಎಲ್ಲರೂ ಮಂದಿರಕ್ಕೆ ಬಂದರು. ಮಧುಮಿತಾಳನ್ನು ನೋಡಿದ ಪಂಡಿತರು ಕೂಡಲೇ ಹೇಳಿದರು, ಮಧು ದೀಪ ಹಚ್ಚಲು ತುಪ್ಪವನ್ನು ತಗೊಂಡು ಬಾ ಎಂದರು. ಆಯಿತು, ನಾನು ಈಗಲೇ ತರುತ್ತೇನೆ ಎನ್ನುತ್ತಾ ಮಧುಮಿತ ಮಂದಿರದ ಬೀರು ತೆರೆದು ತುಪ್ಪದ ಡಬ್ಬಿಯನ್ನು ಎತ್ತಿಕೊಂಡು ಪಂಡಿತರಿಗೆ ನೀಡಿದಳು. ಇದನ್ನು ಕಂಡ ಮಮತಾರವರು ಆಶ್ಚರ್ಯದಿಂದ ಮಧುಮಿತಾಳನ್ನು ನೋಡತೊಡಗಿದರು. ಪೂಜೆ ಸಲ್ಲಿಸಿದ ನಂತರ ಪಂಡಿತರು ಆರತಿಯನ್ನು ಬೆಳಗಿಸಿದರು. ಪಂಡಿತರ ಜೊತೆಗೆ ಗಾಯತ್ರಿಯವರು ಹಾಗೂ ಮಧುಮಿತ ಕೂಡ ಶ್ಲೋಕವನ್ನು ಹಾಡುತ್ತಿದ್ದರು. ಮಮತಾರವರ ಗಮನ ಮಾತ್ರ ಮಧುಮಿತಾಳ ಮೇಲಿತ್ತು. ಪಂಡಿತರು ಆರತಿ ತಟ್ಟೆಯನ್ನು ಗಾಯತ್ರಿಯವರಿಗೆ ಚಾಚಿದಾಗ ಗಾಯತ್ರಿಯವರು ದೇವಿಗೆ ಆರತಿಯನ್ನು ಬೆಳಗಿಸಿದರು. ನಂತರ ಮಮತಾರವರು ಗಾಯತ್ರಿಯವರ ಕೈಯಿಂದ ಆರತಿ ತಟ್ಟೆಯನ್ನು ತೆಗೆದುಕೊಳ್ಳಲು ಕೈ ಚಾಚಿದರು. ಆದರೆ ಗಾಯತ್ರಿಯವರು ಆರತಿಯ ತಟ್ಟೆಯನ್ನು ಹತ್ತಿರದಲ್ಲಿ ನಿಂತಿದ್ದ ಮಧುಮಿತಾಗೆ ಕೊಟ್ಟರು. ನಂತರ ಮಧುಮಿತ ಆರತಿ ಬೆಳಗಲು ಶುರು ಮಾಡಿದಳು. ಇದನ್ನು ನೋಡಿದ ಮಮತಾರವರಿಗೆ ತುಂಬ ಬೇಸರವಾಯಿತು. ಆದರೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಹೊತ್ತು ಆರತಿ ಮಾಡಿದ ನಂತರ ಮಧುಮಿತ ತಟ್ಟೆಯನ್ನು ಮಮತಾರವರ ಕಡೆಗೆ ಚಾಚಿದಳು. ಮಮತಾರವರು ಗಾಯತ್ರಿಯವರು ಇರುವುದನ್ನು ನೋಡಿ ಮೌನವಾಗಿ ತಟ್ಟೆಯನ್ನು ತೆಗೆದುಕೊಂಡು ಆರತಿಯನ್ನು ಬೆಳಗಿಸಿದರು. ಇತ್ತ ಕಡೆ ಕಿರಣ್ ತನ್ನ ರೂಮಿನಲ್ಲಿ ಮಲಗಿದ್ದಾಗ ಅವನ ಫೋನ್ ರಿಂಗಣಿಸಿತು. ಅವನು ಕಣ್ಣು ತೆರೆಯದೆಯೇ ಮೇಜಿನ ಮೇಲಿದ್ದ ತನ್ನ ಫೋನನ್ನು ತೆಗೆದುಕೊಂಡು ಕಿವಿಯ ಬಳಿ ಇಟ್ಟುಕೊಂಡು ಹೇಳು ಆದಿ ಎಂದನು. ಅತ್ತ ಕಡೆಯಿಂದ ಆದಿ, ಸರ್, ಶಿಮ್ಲಾದಲ್ಲಿ ಹೋಟೆಲಿನ ಕೆಲಸ ನಾಳೆಯಿಂದಲೇ ಶುರುವಾಗಬೇಕು. ಹಾಗಾಗಿ ನಾಳೆ ಶಿಮ್ಲಾಗೆ ಹೊರಡಬೇಕು. ಆದರೆ ಅದಕ್ಕೂ ಮೊದಲು ಇಂದು ಮಧ್ಯಾಹ್ನ 12 ಗಂಟೆಗೆ ಶ್ರೀ ಮಿಶ್ರಾ ಅವರ ಜೊತೆ ಮೀಟಿಂಗ್ ಇದೆ. ದಯವಿಟ್ಟು ಮೀಟಿಂಗ್ಗೆ ಮೊದಲು ಬಂದು ಬಿಡಿ ಸರ್, ಇದು ನನ್ನ ರಿಕ್ವೆಸ್ಟ್ ಎಂದನು. ನಾನು ಬರುತ್ತೇನೆ ಆದಿ ಎಂದು ಹೇಳಿ ಕರೆಯನ್ನು ಡಿಸ್ಕನೆಕ್ಟ್ ಮಾಡಿದ. ಕಿರಣ್ ಮತ್ತೆ ತನ್ನ ಫೋನನ್ನು ಮೇಜಿನ ಮೇಲೆ ಇಟ್ಟುಕೊಂಡು ಮಲಗಿದನು. ಸ್ವಲ್ಪ ಸಮಯದ ನಂತರ ಅವನ ಫೋನ್ ಮತ್ತೆ ರಿಂಗಣಿಸಿತು. ಅವನು ಮತ್ತೆ ಫೋನನ್ನು ಎತ್ತಿಕೊಂಡು ಕಣ್ಣು ತೆರೆಯದೆ ಅದನ್ನು ಸ್ವೀಕರಿಸಿ, ನಾನು ಹೇಳಿದ್ದೇನಲ್ಲ, ಆದಷ್ಟು ಬೇಗ ಬರುತ್ತೇನೆ ಎಂದು. ಅತ್ತ ಕಡೆಯಿಂದ ಆದಿ ಕರ್ನಾಟಕವನ್ನು ಸರಿ ಮಾಡುತ್ತಾ, ನಾನೊಂದು ವಿಷಯ ಹೇಳಲು ಮರೆತಿದ್ದೆ. ಮಂಡಗದ್ದೆ ರಸ್ತೆಯಲ್ಲಿರುವ ಜಮೀನಿನ ಡೀಲ್ ಕೂಡ ಹಿಂದೆ ಆಗಬೇಕಿದ್ದು ಆ ಬ್ರೋಕರ್ ತುಂಬ ಒರಟು ವ್ಯಕ್ತಿ ಎಂಬುದು ನಿಮಗೆ ತಿಳಿದಿದೆ. ನೀವು ಮಾತ್ರ ಅದನ್ನು ನಿಭಾಯಿಸಬಹುದು. ಆದ್ದರಿಂದ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಬಂದು ಬಿಡಿ ಎಂದನು. ನೆನಪಿದೆ ಆದಿ ನನಗೆ ಎನ್ನುತ್ತಾ ಕಿರಣ್ ಮತ್ತೆ ಕಾಲ್ ಡಿಸ್ಕನೆಕ್ಟ್ ಮಾಡಿ ಫೋನ್ ಕೈಯಲ್ಲಿ ಹಿಡಿದುಕೊಂಡು ಮತ್ತೆ ಮಲಗಿದನು. ಸ್ವಲ್ಪ ಸಮಯದ ನಂತರ ಅವನ ಫೋನ್ ಮತ್ತೆ ರಿಂಗಣಿಸಿತು. ಅವನು ತುಂಬ ಕೋಪಗೊಂಡನು. ಕೋಪದಿಂದ ಎದ್ದು ಕುಳಿತನು. ಫೋನ್ ರಿಸೀವ್ ಮಾಡಿ ಸಿಟ್ಟಿನಿಂದ, ಇನ್ನು ಪದೇ ಪದೇ ನೀನು ನನಗೆ ಫೋನ್ ಮಾಡ್ತಿದ್ರೆ ನಾನು ಫೋನ್ನೊಳಗೆ ನುಸುಳಿಕೊಂಡು ಬಂದು ನಿನ್ನ ಮುಖವನ್ನು ಜಜ್ಜಿ ಬಿಡುತ್ತೇನೆ. ನಂತರ ನೀನು ನನಗೆ ಮತ್ತೆ ಮತ್ತೆ ಕರೆ ಮಾಡಿ ನನಗೆ ಡಿಸ್ಟರ್ಬ್ ಮಾಡಲು ಸಾಧ್ಯವಿಲ್ಲ. ಅರ್ಥವಾಯ್ತಾ ನಿನಗೆ ಎಂದನು. ಕಿರಣ್ ಹಾಗೆ ಹೇಳಿದ ತಕ್ಷಣ ಆದಿ ಭಯದಿಂದ ಫೋನ್ ಡಿಸ್ಕನೆಕ್ಟ್ ಮಾಡಿದನು. ಕಿರಣ್ ಕೋಪದಿಂದ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿ ಮತ್ತೆ ಮಲಗುತ್ತಾನೆ. ಆಗ ಮನೆ ಕೆಲಸಗಾರ ಮಾಣಿಕ್ಯ ಬ್ಲ್ಯಾಕ್ ಕಾಫಿಯನ್ನು ಟ್ರೇಯಲ್ಲಿ ತೆಗೆದುಕೊಂಡು ಕಿರಣ್ನ ರೂಮಿಗೆ ಬಂದು, ಚಿಕ್ಕ ದಣಿ, ನಿಮ್ಮ ಬ್ಲ್ಯಾಕ್ ಕಾಫಿ ಎಂದು ಹೇಳಿದನು. ಇದನ್ನು ಕೇಳಿದ ಕಿರಣ್ ಕೋಪಗೊಂಡು ಟೇಬಲ್ ಮೇಲೆ ಇಟ್ಟಿದ್ದ ಹೂವಿನ ಕುಂಡವನ್ನು ಎತ್ತಿಕೊಂಡು ಹೇಳಿದನು, ನನ್ನ ರೂಮಿನಿಂದ ಹೊರಗೆ ಹೋಗು, ಇಲ್ಲದಿದ್ದರೆ ಈ ಹೂವಿನ ಕುಂಡ ನೇರವಾಗಿ ನಿನ್ನ ತಲೆಗೆ ಬೀಳುತ್ತದೆ, ಬೇಗ ಹೊರಡು ಎಂದನು. ಮಾಣಿಕ್ಯ ಎದರಿ ಅಲ್ಲಿಂದ ಓಡಿ ಹೋದನು. ಕಿರಣ್ ತುಂಬ ಜೋರಾಗಿ ಕಿರುಚುತ್ತಿದ್ದನು. ಆದ್ದರಿಂದ ಅವನ ಧ್ವನಿಯನ್ನು ಕೇಳಿ ಆರತಿ ಮಾಡುತ್ತಿದ್ದ ಸುಧಾರವರು ಆರತಿ ತಟ್ಟೆಯನ್ನು ಪಂಡಿತರಿಗೆ ಕೊಟ್ಟು ತಕ್ಷಣವೇ ಕಿರಣ್ನ ಕೋಣೆಗೆ ಧಾವಿಸಿದರು. ಮಾಣಿಕ್ಯ ಹೋದ ಕೂಡಲೇ ಕಿರಣ್ ಹೂಕುಂಡವನ್ನು ನೆಲಕ್ಕೆ ಎಸೆದು ಎದ್ದು ಮತ್ತೆ ಮಾಣಿಕ್ಯ, ಬೇಗ ನನ್ನ ಕಾಫಿ ತಗೊಂಡು ಬಾ ಎಂದು ಕೂಗಿದನು. ಮುಂದುವರಿಯುವುದು.